ಸ್ವರ್ಗೀಯ ಚೆನ್ನಮ್ಮನವರು ಒಂದು ಆದರ್ಶ ಮಹಿಳೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರ್ಶ ಪತ್ನಿ ಶ್ರೀ ದೇವೇಗೌಡ ಜಿ ಅವರಿಗೆ ಒಬ್ಬ ಆದರ್ಶ ಅಮ್ಮನಾಗಿ, ಅಜ್ಜಿಯಾಗಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಏನ್ ಬರ್ತಾ ಇದ್ರು ಅವ್ರ ಮನೆಗೆ, ಎಲ್ರಿಗೂ ಕೂಡ ಅವರು ಅನ್ನವನ್ನ ಬಡಿಸಿರುವಂತದ್ದು, ಊಟವನ್ನ ಬಡಿಸಿರುವಂತದ್ದು, ಪ್ರತಿಯೊಬ್ರು ಕೂಡ ಮನೆಗೆ ಬಂದ್ರೆ ಆತ್ಮೀಯತೆಯಿಂದ ಅವರು ಯಾವ ರೀತಿಯಲ್ಲಿ ಎಲ್ರನ್ನೂ ಕೂಡ ಪ್ರೀತಿಯಿಂದ ಆಧರಿಸ್ತಾ ಇದ್ದಂತ ರೀತಿ ಮತ್ತು ಎಲ್ಲ ಏಳು ಬೀಳುಗಳ ಸನ್ಮಾನ್ಯ ದೇವೇಗೌಡ ಏಳು ಬೀಳುಗಳಲ್ಲಿ, ಮಕ್ಕಳ ಏಳು ಬೀಳುಗಳಲ್ಲಿ, ರಾಜಕೀಯ ಏಳು ಬೀಳುಗಳಲ್ಲಿ ಎದೆಗುಂದದೆ ಒಂದು ರೀತಿಯಲ್ಲಿ ಅವರೇ ಒಂದು ಸ್ಫೂರ್ತಿ ಮತ್ತು ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಾನ್ಯ ದೇವೇಗೌಡರು ಮತ್ತು ಅವರ ಕುಟುಂಬದ ಹಿಂದೆ ಅಂತ ಒಂದು ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ಕುಟುಂಬಕ್ಕೆ, ವಿಶೇಷವಾಗಿ ಶ್ರೀ ದೇವೇಗೌಡರಿಗೆ ಇದು ಹೇಗೆ ಅವರು ಈ ನಷ್ಟವನ್ನ ಭರಿಸ್ತಾರೆ, ಆ ಭಗವಂತ ಅವರಿಗೆ ಶಕ್ತಿಯನ್ನ ನೀಡಲಿ. ಅತಿ ದೀರ್ಘಕಾಲದ ಸಂಗಾತಿಯಾಗಿ ಇವತ್ತು ಅವರನ್ನ ಕಳ್ಕೊಂಡಿರುವಂತದ್ದು, ಭಗವಂತ ಅವರಿಗೆ ಸ್ಫೂರ್ತಿಯನ್ನ, ನೈತಿಕ ಶಕ್ತಿಯನ್ನ, ಸ್ಥೈರ್ಯವನ್ನ ಕೊಟ್ಟು ಅವರ ಆರೋಗ್ಯದ ಕಡೆ ಅವರು ಹೆಚ್ಚು ಗಮನ ಕೊಡಬೇಕು. ಇನ್ನು ಕೂಡ ಅನೇಕ ವರ್ಷಗಳು ನಮ್ಮ ಮಧ್ಯೆ ಇರಬೇಕು ಮಾನ್ಯ ದೇವೇಗೌಡರು. ಈ ರಾಜ್ಯಕ್ಕೆ, ದೇಶಕ್ಕೆ ಅವರಿಂದ ಸೇವೆ ಸಿಕ್ಬೇಕು ಮತ್ತು ಅದೇ ರೀತಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಧಾನಿ ಎಚ್ ಡಿ ದೇವೇಗೌಡರ ಸಹಧರ್ಮಿಣಿ ಚೆನ್ನಮ್ಮ ಅವರು ದೇವೇಗೌಡರ ಮತ್ತು ಅವರ ಕುಟುಂಬದ ಒಂದು ಆಧಾರ ಸ್ತಂಭ. ಅವರಿಗೆ ವಿಶೇಷವಾದಂತಹ ಶಕ್ತಿಯನ್ನ ಅವರ ಬದುಕಿನ, ದೇವೇಗೌಡರ ಬದುಕಿನಿಡೀ ಕೊಟ್ಟಂತ ಒಂದು ಕೆಲಸ ಅವರು ಮಾಡಿದ್ದಾರೆ. ಅಂತ ಒಬ್ಬ ತ್ಯಾಗಿ, ಒಂದು ಶಕ್ತಿ ಅಂತ ಮಹಿಳೆಯನ್ನ ಕಳ್ಕೊಂಡು ದೇವೇಗೌಡರು ಅವರ ಫ್ಯಾಮಿಲಿಗೆ ಅಪಾರವಾದ ನಷ್ಟವಾಗಿದೆ. ಮತ್ತೆ ಅವರ ಅಪಾರ ಅಭಿಮಾನಿಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನ ಹಾರೈಸ್ತಾರೆ.